ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಔಷಧಿಗಳು ಅದರ ಗುಣಮಟ್ಟ ಇಲ್ಲ, ಅದು ಉತ್ತಮ ದರ್ಜೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಆದರೆ ಏನಾಗ್ತಾಯಿತ್ತು, ನಾವು ಯಾವುದೇ ಒಂದು ಸ್ಯಾಂಪಲ್ ನಾವು ತಗೊಳ್ತೀವಿ, ಟೆಸ್ಟ್ ಮಾಡ್ತೀವಿ, ಅದು ಉತ್ತಮ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆ ಒಂದು ಔಷಧಿ ಅದು ಮಾರುಕಟ್ಟೆಗೆ ಹೊರಟೋಗಿರ್ತದೆ. ಅದು ಡಿಸ್ಟ್ರಿಬ್ಯೂಟರು, ಅದರ ನಂತರ ರಿಟೇಲರು, ಫಾರ್ಮಸಿ ಅಲ್ಲಿಗೆ ಹೊರಟೋಗಿರ್ತದೆ. ಅದು ವಾಪಸ್ ಅಂತೂ ತಗೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಮುಂದಿನ ಒಂದು ಸರಬರಾಜು ಆಗದೇ ಇರತಕ್ಕಂಥದ್ದನ್ನು ನೋಡ್ಕೋಬೋದಾಗಿತ್ತೆ ಹೊರತು, ಯಾವುದು ಸರಬರಾಜು ಆಗೋಗಿದೆ ಅದರ ಮೇಲೆ ನಮ್ಮ ನಿಯಂತ್ರಣ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದು ಉತ್ತಮ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಅದು ಬಹುಶಃ ಅನೇಕ ಜನರಿಗೆ ಅದು ಮಾರುಕಟ್ಟೆಯಲ್ಲಿ ಖರೀದಿ ಆಗುವಂಥದ್ದು ಕೂಡ, ಮಾರಾಟ ಆಗುವಂಥದ್ದು ಕೂಡ ಅವಕಾಶ ಆಗ್ತಾಯಿತ್ತು. ಈ ವಿಚಾರದಲ್ಲೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಸುಮಾರು 1 ವರ್ಷದ ಹಿಂದೆ ನಾನು ಕೇಂದ್ರದ ಸಚಿವರು ಕೂಡ ಬರೆದಿದ್ದೆ, ತಾವು ಇದರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೈಟ್ ಟು ರೀಕಾಲ್, ಒಂದು ರೀಕಾಲ್ ಪಾಲಿಸಿಯನ್ನು ನಾವು ಮಾಡಬೇಕು, ದೇಶದ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ನಾನು ಕೇಂದ್ರ ಸರ್ಕಾರ ಕೂಡ, ಕೇಂದ್ರ ಸಚಿವರು ಕೂಡ ಬರೆದಿದ್ದೆ. ಆದರೆ ಇನ್ನೂ ಅದರ ಬಗ್ಗೆ ಅವರು ಕ್ರಮಗಳೇನು ತಗೊಂಡಿಲ್ಲ. ಆದರೆ ನಾವು ನಮ್ಮ ಹಂತದಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕಮಿಷನರ್ ಇವತ್ತು ಬಂದಿದ್ದಾರೆ ಶ್ರೀನಿವಾಸ್ ಅವರು ಆಯುಕ್ತರಾಗಿ, FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ರೆ ಮತ್ತೆ ಏನು ಪ್ರಯೋಜನ ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡೋದು. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡೋದು. ಅದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾಯಿತ್ತು ಅಲ್ವಾ. ಅದ್ರ ಮುಖಾಂತರ ನಾವು ಕಳೆದ ವರ್ಷ ಪ್ರಥಮ ಬಾರಿಗೆ ಸುಮಾರು 1.85 ಕೋಟಿ ಮೌಲ್ಯದ ಈ ಔಷಧಿಗಳನ್ನು, ಅನುತ್ತಮ ಔಷಧಿಗಳನ್ನು ನಾವು ಹಿಂಪಡೆಯೋದಕ್ಕೆ ಅವಕಾಶ ಆಯಿತು. ಈಗ ನಾವೇನು ಮಾಡಿದ್ದೀವಿ, ಈ ಪೋರ್ಟಲನ್ನು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ತೋರಿಸ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದ್ರ ಮುಖಾಂತರ ಏನಾಗ್ತದೆ, ನಮಗೆ ಯಾವ ಒಂದು ಡ್ರಗ್ ಅನುತ್ತಮ ಅಂತ ಗೊತ್ತಾಗಿದ ತಕ್ಷಣ ನಾವು ಈ ಪೋರ್ಟಲ್ನಲ್ಲಿ ಅದನ್ನು ನಾವು ಹಾಕ್ಕೊಡ್ತೀವಿ, ಇದು ಅನುತ್ತಮ ಆಗಿದೆ ಅಂತ. ಸೊ ಇದರಲ್ಲಿ ಕೆಲವು 3 ಒಂದು ಸಾಫ್ಟ್ವೇರ್ಗಳ ಒಂದು ಇದಿದೆ, ಏನು ಡೇಟಾಬೇಸ್ ಇದೆ. ಅದರಲ್ಲಿ ಈ ಎಲ್ಲ ಹೋಲ್ಸೇಲರ್ಸು ಈ ಡೇಟಾಬೇಸಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕೂಡಲೇ ಈ ಮಾಹಿತಿ, ಈಗ ಒಂದು ಬ್ಯಾಚ್ ಇದು ಅನುತ್ತಮ ಅಂತ ಬಂದಿಂದ ಗೊತ್ತಾದಾಗ ನಾವು ಆ ಮಾಹಿತಿ ಕೂಡಲೇ ಆ ಪೋರ್ಟಲಲ್ಲಿ ಹಾಕ್ತೀವಿ. ಎಲ್ಲರೂ ಕೂಡ ಮೆಸೇಜ್ ಹೋಗ್ಬಿಡ್ತದೆ, ನಮ್ಮ ಯಾರಿಗೆ ಹೋಲ್ಸೇಲರ್ಸ್ಗೆ, ರಿಟೇಲರ್ಸ್ಗೆ ಎಲ್ಲರೂ ಕೂಡ ಮೆಸೇಜ್ ಹೋಗ್ತದೆ. ಮತ್ತು ಹೋಲ್ಸೇಲರ್ಸ್ ಇದ್ರ ಜೊತೆ ಲಿಂಕ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಕೂಡಲೇ ಇದನ್ನು ಮುಂದಿನ ಒಂದು ಮಾರಾಟ ಮಾಡೋದಕ್ಕೆ ಅಲ್ಲೇ ಸ್ಟಾಪ್ ಆಗ್ತದೆ. ಅವ್ರ ಮುಂದೆ ಯಾವುದೇ ರೀತಿಯ ಇದನ್ನು ಅವರ ಒಂದು ಡಿಸ್ಟ್ರಿಬ್ಯೂಷನ್, ಅವರ ಒಂದು ಗೋಡೌನ್ ಇರ್ಬೋದು, ಅಥವಾ ಅವ್ರ ವ್ಯವಸ್ಥೆ ಸ್ಟಾಕ್ ಇರ್ಬೋದು, ಸ್ಟಾಕಿಸ್ಟ್ಗಳು ಇರ್ತಾರಲ್ಲ, ಮತ್ತೆ ಮುಂದಕ್ಕೆ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ. ಸೊ ಆಟೋಮ್ಯಾಟಿಕ್ ಅದು ಫ್ರೀಸ್ ಆಗ್ತದೆ. ಸೊ ಅದರಿಂದ ಈಗ ಇದ್ದಂಥ ಔಷಧಿಗಳನ್ನು ಮತ್ತೆ ಅವ್ರ ಮುಂದೆ ಸೇಲ್ ಮಾಡೋಕ್ಕಾಗಲ್ಲ, ಅಲ್ಲಿ ನಿಂತು ಹೋಗ್ತದೆ. ಇದನ್ನು ಈಗ ಸುಮಾರು 15,000 ನಮ್ಮಲ್ಲಿರುವಂಥ ಸ್ಟಾಕಿಸ್ಟು ಮತ್ತು ಈ ಹೋಲ್ಸೇಲರ್ಸು ಅವರೆಲ್ಲ ಇದರಲ್ಲಿ ಬರ್ತಾರೆ. ಇನ್ನು ಉಳಿದಿರುವಂಥದ್ದು ನೆಕ್ಸ್ಟ್ ಮುಂದಿನ ಹೆಜ್ಜೆಯಲ್ಲಿ ಸುಮಾರು 45,000 ಜನ ಈ ರಿಟೇಲರ್ಸ್ ಇದ್ದಾರೆ, ಫಾರ್ಮಸೀಸ್, ಅವರನ್ನು ನಾವು ನೆಕ್ಸ್ಟ್ ಅವ್ರು ತಗೋಬೇಕು, ಆ ಡೇಟಾಬೇಸ್ಗೆ ನಾವು ತಗೋಬೇಕಾಗ್ತದೆ. ಅದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ತಗೊಳ್ತೀವಿ. ಈಗ ನಾವು ಈ ಹೋಲ್ಸೇಲ್ ಮಟ್ಟದಲ್ಲಿ, ಸ್ಟಾಕಿಸ್ಟ್ ಮಟ್ಟದಲ್ಲಿ ಇವತ್ತು ಸಂಪೂರ್ಣವಾಗಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಆಗ್ತದೆ. ಅದರಿಂದ ಅದನ್ನು ಹಿಂತಿರುಗಿಸುವಂಥ ಕೆಲಸ ಆಗ್ತದೆ. ಆ ಬ್ಯಾಚನ್ನು ಮತ್ತೆ ಅವರು ಮಾರಾಟ ಮಾಡೋಂಗಿಲ್ಲ, ಅದನ್ನು ಹಿಂತಿರುಗಿಸ್ಬೇಕು ಮತ್ತು ಆ ಕಂಪನಿಯವರು ಅದರ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಸೊ ಈ ಹಿಂತಿರುಗಿಸುವಂಥ ಕೆಲಸ ಅದನ್ನು ರಿಯಲ್ ಟೈಮಲ್ಲಿ ಆಗ್ತದೆ. ಅಂದರೆ ತಕ್ಷಣಕ್ಕೆ ನಮ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಟೆಸ್ಟ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ, ಪ್ರೂವ್ ಆಯಿತು. ಸೊ ಆ ರಿಯಲ್ ಟೈಮಲ್ಲಿ ನಾವು ಇಡೀ ರಾಜ್ಯಕ್ಕೆ, ಎಲ್ಲ ರಾಜ್ಯದ ಸ್ಟಾಕಿಸ್ಟ್ಗೆ ಆ ಮೆಸೇಜು ಕೊಟ್ಬಿಡ್ತೀವಿ, ಯಾರ್ಯಾರ ಹತ್ರ ಸ್ಟಾಕ್ ಇದೆ ಅಲ್ಲಿಗೆ